ನವೆಂಬರ್ 13, 2012 ಜಲಗೆರೆ ಗ್ರಾಮ, ವಿರಾಜಪೇಟೆ. ಇಲ್ಲಿ ಕೊಲೆಯಾಗಿ ಬಿದ್ದಿರೋ ಮನುಷ್ಯ ಯಾರು? ಅವನು ಯಾತಕ್ಕೋಸ್ಕರ ಕೊಲೆ ಆಗ್ತಾನೆ? ಈ ಕೊಲೆ ಹಿಂದೆ ಇರೋ ನೋವು, ಹಿಂಸೆ, ಅಸಹಾಯಕತೆ, ಅನಿವಾರ್ಯತೆಗಳೇನು? ಯಾರ್ದು ಸರಿ, ಯಾರ್ದು ತಪ್ಪು? ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗುತ್ತೆ ಇವತ್ತಿನ ಕ್ರೈಮ್ ಫೈಲ್. ಸ್ವಂತ ಜಮೀನಿಲ್ಲದ ಕೃಷಿ ಕಾರ್ಮಿಕರು ಬೇರೆ ಬೇರೆ ಜಮೀನುಗಳಿಗೆ, ತೋಟಗಳಿಗೆ ಕೆಲಸ ಹುಡ್ಕೊಂಡು ಹೋಗೋದು ಸಾಮಾನ್ಯ. ದಿನಗೂಲಿ ಅಲ್ಲದೆ ಒಂದು ಸಂಸಾರ ಇಡೀ ಒಂದು ತೋಟದಲ್ಲೇ ಆ ತೋಟದ ಕೂಲಿಗಳಾಗಿ, ಕಾವಲುಗಾರರಾಗಿ ಇದ್ಬಿಡೋದು ಇದೆ. ಹಾಗೆ ಒಂದು ತೋಟದಲ್ಲೇ ಸಂಸಾರ ಹೂಡೋದಕ್ಕೆ ಹೊರಟಿದ್ದಾರೆ ರಂಗ ಮತ್ತು ಲಕ್ಷ್ಮಿ. ಅಮ್ಮ, ನೀನ್ ಹೋಗ್ಲೇಬೇಕನಮ್ಮ? ಹೌದಮ್ಮ, ಹೋಗ್ಲೇಬೇಕು. ಅಪ್ಪ ಹೋಗ್ಲಿ, ನೀನಿರಮ್ಮ. ಅಮ್ಮ, ಅಜ್ಜಿ ಸರಿಯಾಗಿ ಜಡನೆ ಹಾಕಲ್ಲ ಅಮ್ಮ, ನೀ ಇಲ್ಲೇ ಇರಮ್ಮ. ಹುಟ್ಟಿ, ನಾನು ಒಬ್ಬನೇ ಹೋದ್ರೆ ಅಲ್ಲಿ ನನಗೆ ಬೇಯಿಸಾಕೋರಮ್ಮ. ಅದು ಒಂದೇ, ಆ ತೋಟ ತುಂಬಾ ದೂರದಲ್ಲಿದೆ. ಏನೇ ಸಾಮಾನು ಬೇಕು ಅಂದ್ರೂ 10 ಕಿಲೋಮೀಟರ್ ದೂರ ಹೋಗ್ಬೇಕಂತೆ. ಇನ್ನು ಹೋಟ್ಲು ಗೀಟ್ಲು ಅಂತ ಎಲ್ಲಮ್ಮ ಹೊಡ್ಕೊಂಡು ಹೋಗ್ಲಿ. ಊಟದ ಕತೆ ಬಿಡಿ, ನಾನು ಒಬ್ಬನೇ ಹೋದ್ರೆ ಬರೋ ಸಂಬಳ ಹೊಟ್ಟೆ ಬಟ್ಟೆಗೆ ಸಾಲಲ್ಲ. ಇನ್ನು ನಿಮ್ಮ ಸ್ಕೂಲ್ ಫೀಸು, ಪುಸ್ತಕ, ಅದಕ್ಕೆಲ್ಲ ಏನಮ್ಮ ಮಾಡೋದು? ನಮಗೂ ನಿಮ್ ಜೊತೆಲೇ ಇರ್ಬೇಕು ಅಂತ ಆಸೆ ಇದೆ ಪುಟ. ಪಾಪ ಅಪ್ಪ ಒಬ್ರೇ ಕಷ್ಟಪಡ್ತಾರಲ್ವಾ, ಒಂದ್ ಸ್ವಲ್ಪ ದಿನ ದುಡ್ಡು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡು ಬೇಗ ವಾಪಸ್ ಬಂದ್ಬಿಡ್ತೀವಿ. ಅಲ್ಲಿವರೆಗೂ ಅಜ್ಜಿ ಹತ್ರನೇ ನೀವಿರ್ರಿ ಪುಟ. ಅಜ್ಜಿ ನಿಮ್ಮನ್ನ ಚೆನ್ನಾಗಿ ನೋಡ್ಕೋತಾರೆ ಪುಟ. ಜ್ಯೋತಿನ ಜೋಪಾನವಾಗಿ ನೋಡ್ಕೋ. ಜಲಗೆರೆ ಗ್ರಾಮ, ವಿರಾಜಪೇಟೆ. ಇಲ್ಲಿ ಸ್ವಲ್ಪ ಆಗ್ಯಪ್ಪ, ಇದೆಲ್ಲ ನೋಡು, ಅದೆಲ್ಲ ನೋಡು. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾನು ರಂಗ ಅಂತ ನಿಮ್ಗೆ ಫೋನ್ ಮಾಡಿದ್ನಲ್ಲ. ಓ ರಂಗ, ಗೊತ್ತಾಯ್ತು. ಬನ್ನಿ, ನಿಮ್ಮ ಮನೆ ತೋರಿಸ್ಬಿಡ್ತೀನಿ. ಇವತ್ತು ಸುಧಾರಿಸ್ಕೊಳ್ಳಿ, ನಾಳೆಯಿಂದ ಕೆಲಸ ಶುರು ಮಾಡೋದು. ಸರಿ ಬನ್ನಿ. ಅದೆಲ್ಲ ಸ್ವಲ್ಪ ಸರಿ ಮಾಡಪ್ಪ. ಬನ್ನಿ ನೋಡಿ, ಇದೇ ನಿಮ್ಮ ಮನೆ. ಪ್ರಯಾಣ ಮಾಡಿ ಸುಸ್ತಾಗಿರ್ತೀರಾ, ಇವತ್ತು ರೆಸ್ಟ್ ತಗೊಂಬಿಡಿ. ಆದ್ರೆ ನಾಳೆಯಿಂದ ಕರೆಕ್ಟ್ ಟೈಮಿಗೆ ಕೆಲ್ಸಕ್ಕೆ ಬಂದ್ಬಿಡ್ಬೇಕು. ಸರಿ ಸರ್. ಹಾ, ನೋಡಿ, ನಾನು 1 ನಿಮಿಷ ಇಲ್ಲ ಅಂದ್ರೂ ಈ ಆಳುಗಳು ಸರಿಯಾಗಿ ಕೆಲಸ ಮಾಡೋದಿಲ್ಲ. ನಾವು ಹೊರಡ್ತೀನಿ, ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬಂದ್ಬಿಡಿ. ಆಯ್ತು ಸರ್. ರೀ, ಯಾರೇ ಅದು? ಇಲ್ಲಿ ಮೇಸ್ತ್ರಿ. ಮೇಸ್ತ್ರಿನಾ? ನಮ್ಮ ಹಳೆ ಮೇಸ್ತ್ರಿ ಜ್ಞಾಪಕಕ್ಕೆ ಬಂದ. ಇನ್ನೇನ್ ಮತ್ತೆ, ಆ ಮೇಸ್ತ್ರಿ ಒಂದಿನಾದ್ರೂ ನಿನ್ ಕಷ್ಟ ಏನು, ಸುಖ ಏನು ಅಂತ ಏನು ಕೇಳ್ತಾನೆ ಇರ್ಲಿಲ್ಲ. ಒಂದ್ ಒಳ್ಳೆ ಮಾತು ಆಡ್ತಿರ್ಲಿಲ್ಲ. ಯಾವಾಗ್ಲೂ ಬೈಯೋದೆ. ಅದಕ್ಕೆ ಸ್ವಲ್ಪ ದೂರ ಆದ್ರೂ ಪರವಾಗಿಲ್ಲ, ನಿಂದಿರ್ಲಿ ಅಂತ ಇಲ್ಲಿಗೆ ಬರೋ ತೀರ್ಮಾನ ಮಾಡಿದೆ. ಒಳ್ಳೆ ಕೆಲಸ ಮಾಡಿದ್ರಿ ಬಿಡಿ. ಸರಿ, ನಾನು ಅಡುಗೆಗೆ ಸ್ವಲ್ಪ ಏನು ಸಾಮಾನು ತಗೊಂಡ್ಬರ್ತೀನಿ, ನೀವೆಲ್ಲ ಜೋಡಿಸ್ಕೊತ. ರಂಗ, ನೀನು ಸ್ವಲ್ಪ ಪಕ್ಕದಲ್ಲಿರೋ, ನಿಮ್ಗೆ ಆಮೇಲೆ ಕೊಡ್ತೀನಿ. ಸರಿ. ರಂಗ, ಬಾಯ್ಲಿ. ಎಲ್ಲ ಲಕ್ಷ್ಮಿ ಕಾಣಿಸ್ತಿಲ್ಲ ಇವತ್ತು? ಅವಳಾಗ್ಲೇ ಮನೆಗೆ ಹೋದ್ಲು ಸರ್. ಹೌದಾ? ಸರಿ, ತಗೋ. ಇದು ಈ ವಾರದ ಸಂಬಳ. ಮತ್ತಿದು ನಿನ್ನ ಮೈಕೈ ನೋವು ಕಡಿಮೆ ಮಾಡ್ಕೊಳ್ಳೋದಿಕ್ಕೆ. ಅದು ಯಾಕಯ್ಯ ಹಾಕಿ ಪೆದ್ದಾಗಿ ಮುಖ ನೋಡ್ತೀಯ? ಮೊದಲನೇ ವಾರದ ಸಂಬಳ ಬಂದಿದೆ, ಹೋಗಿ ಮಜಾ ಮಾಡು. ಸರಿ ಸರ್, ನನ್ನ ಹೆಂಡತಿಗೆ ಹೇಳಿ ಇವತ್ತು ಸ್ಪೆಷಲ್ ಅಡುಗೆ ಮಾಡಿಸ್ಬಿಡ್ತೀನಿ ಸರ್. ನೀನು ಪುಣ್ಯವಂತ ಕಣಯ್ಯ. ನಾನು ನೋಡು, ಗಾಡಿ ತಗೊಂಡು ಈಗ ಊಟಕ್ಕೆ ಹೋಗ್ಬೇಕು. ಸರಿ, ಹೊರಡು. ಸರ್, ಹೆಂಗಿದ್ರು ಇವತ್ತು ಸ್ಪೆಷಲ್ ಅಡುಗೆ ಮಾಡಿಸ್ತಾ ಇದ್ದೀನಿ. ಇವತ್ತಾದ್ರೆ ನಮ್ಮನೆಗೆ ಊಟಕ್ಕೆ ಬಂದ್ಬಿಡಿ ಸರ್. ಸರಿ, ನಾನು ಬರ್ತೀನಿ. ಹೊರಡು ನೀನು. ಬರ್ತೀನಿ ಸರ್. ಆ ಬೆಟ್ಟದ ಕೆಳಗಿರೋ ಮಿಲಿಟರಿ ಹೋಟ್ಲೆ ಬೆಸ್ಟ್ ಅಂತಿದ್ದೆ. ಈ ಟೇಸ್ಟ್ ಮುಂದೆ ಅದು ಏನೇನೋ ಅಲ್ಲ ಕಣಯ್ಯ. ನನ್ನ ಹೆಂಡತಿ ಕೈಗುಣನೇ ಅಂತದ್ದು ಸರ್. ನೀರಿಗೆ ಉಪ್ಪು ಖಾರ ಹಾಕ್ಬಿಟ್ರೆ ಸಾಕು, ಅಷ್ಟೇ ಚೆನ್ನಾಗಿರ್ತದೆ. ಆಗ್ಲೇ ಹೇಳದ್ನಲ್ಲ ನೀನು ಪುಣ್ಯವಂತ ಅಂತ. ಸರ್, ನಿಮ್ ಸಂಸಾರನು ಆದಷ್ಟು ಬೇಗ ಇಲ್ಲಿ ಕರ್ಕೊಂಡ್ಬಿಡಿ ಸರ್. ನಿಮ್ ಮನೆ ಚೆನ್ನಾಗಿದೆ, ದೊಡ್ಡದಾಗೂ ಇದೆ.
ಏನ್ ವ್ಯವಸ್ಥೆನೂ ಎಲ್ಲ ಚೆನ್ನಾಗಿರುತ್ತೆ. ಆಮೇಲೆ ಊಟದ ಪ್ರಾಬ್ಲಮೇ ಇರಲ್ಲ. ಯಾಕೆ ಸರ್ ನಗ್ತಾ ಇದ್ರಿ? ನನಗೆ ಮದುವೆನೇ ಆಗಿಲ್ಲ. ನಿನ್ನ ಹೆಂಡತಿನೆಲ್ಲಿಂದ ಕರ್ಕೊಂಡ್ ಬರ್ಲಪ್ಪ ನಾನು? ಇನ್ನು ಮದುವೆ ಆಗಿಲ್ವಾ? ಇಲ್ಲ, ತಮ್ಮಂದ್ರು ತಂಗಿರುವಂತ ಸಾಲಾಗಿ ಅವ್ರ ಮದುವೆ ಮಾಡೋಷ್ಟರಲ್ಲಿ ನನಗೆ ಸಾಕಾಗೋಯ್ತು. ಮದುವೆ ಆದ್ಮೇಲೆ ಅವ್ರ ಜಗಳ ಬಿಡಿಸೋ ಕೆಲಸ ಬೇರೆ, ಅವ್ರ ಕಿತ್ತಾಟನೋ ಆ ದೇವ್ರಿಗೆ ಪ್ರೀತಿ. ಊಟಕ್ಕೆ ತೊಂದರೆ ಅನ್ನೋದು ಬಿಟ್ರೆ ಕೆಲಸದಲ್ಲಿ ನೆಮ್ಮದಿ ಇದೆ, ಆರಾಮಾಗಿದ್ದೀನಿ. ಇನ್ನೇನ್ ಬೇಕು ಹೇಳಿ? ನೀವು ಹೇಳೋದು ಸರಿಯನ್ನೇ, ಆದ್ರೆ ಊಟ ತೊಂದರೆ ಅಂತ ಯಾಕೆ ಅನ್ಕೋತೀರಾ? ನಾವಿದೀವಲ್ಲ, ಇನ್ಮೇಲೆ ನಮ್ಮನೆಗೆ ಬಂದ್ಬಿಡಿ. ಇವತ್ತೇನೋ ಸ್ಪೆಷಲ್ ಅಂತ ಮನೆ ಕರೆದಿದ್ಯಪ್ಪ, ಅದಕ್ಕೆ ನಾನು ಒಪ್ಕೊಂಡೆ. ಹಾಗಂತ ದಿನ ಬರೋಕ್ಕಾಗತ್ತಾ? ಇದೆಲ್ಲ ಆಗದೆ ಇರೋ ಕೆಲಸ. ಯಾಕಂಗ ಅನ್ಕೊಂತೀರಿ ಸರ್? ಸರ್, ನಾವು ಕೂಲಿ ಮಾಡೋರೇ ಇರ್ಬೋದು, ಹಾಗಂತ ಒಬ್ರಿಗೆ ಊಟ ಹಾಕೋದು ಯಾವತ್ತೂ ಯೋಚನೆ ಮಾಡೋರಲ್ಲ. ಆದ್ರೂ ನೀವು ಸುಮ್ಮನೆ ಇರಿ. ಲಕ್ಷ್ಮಿ, ನೀವೇನು ಹೇಳ್ತೀಯಾ? ನಮಗ್ ಬೇಯಿಸ್ಕೊಂಡಿದ್ರಲ್ಲೇ ನೀವು ಒಂದು ತುತ್ತು ತಿಂತೀರಾ, ಅದ್ರಲ್ಲಿ ನಮ್ಗೇನ್ ತೊಂದ್ರೆ? ನೀವು ಇಲ್ಲಿಗೆ ಊಟಕ್ಕೆ ಬನ್ನಿ. ಸರಿ, ಆಯ್ತು, ನೋಡೋಣ. ಬೇಡ ಏನಿಲ್ಲ ಸರ್, ನಾಳೆಯಿಂದ ನಮ್ಮನೆಗೆ ಊಟಕ್ಕೆ ಬರಬೇಕು. ಊಟ ಮಾಡಿ. ಆಯ್ತಪ್ಪ, ಬರ್ತೀನಿ. ಸೀನಾ, ರಂಗ, ಲಕ್ಷ್ಮಿ 3 ಜನ ಒಂದೇ ಮನೆಯವ್ರು ಆಗಿದ್ರು. ಇಲ್ಲಿ ತನಕ ಎಲ್ಲ ಚೆನ್ನಾಗೇ ಇತ್ತು. ಮುಂದೇನೋ ಹಾಗೆ ಇದ್ದಿದ್ರೆ ಇವ್ರುಗಳ ಹೆಸರು ಕ್ರೈಮ್ ಫೈಲ್ ನಲ್ಲಿ ಬರ್ತಾ ಇರಲಿಲ್ವೋ ಏನೋ. ಆದ್ರೆ ಆಗಿದ್ದೇ ಬೇರೆ. 2 ಮಕ್ಕಳ ತಾಯಿಯಾಗಿದ್ದ ಲಕ್ಷ್ಮಿನ ಯಾರೋ ಕಾಡೋಕ್ ಶುರು ಮಾಡಿದ್ರು. ಯಾವುದೋ ಕಾಣದ ಕೈ ಅವಳಲ್ಲಿ ಆತಂಕ ಉಂಟು ಮಾಡಿತ್ತು. ಕೆಲಸ ಮಾಡಿದ್ಬಿಟ್ಟು ಗರ ಬಡ್ದೊಳಗೆ ನಿಂತಿದ್ಯಲ್ಲ ರೀ, ಇಲ್ಲಿ ಯಾರೋ ಬಂದಂಗಾಯ್ತು ರೀ. ಇಲ್ಲಿ ಯಾರು ಬರ್ತಾರೆ? ಇಲ್ಲ, ನಾವೇ ಇದೀವಿ. ಯಾಕೆ, ಏನಾಯ್ತು? ಯಾಕೆ ಮಾತಾಡ್ಕೊಂಡಿದ್ರು? ಸರ್, ಇಲ್ಲಿ ಯಾರೋ ನನ್ನ ಹಿಂದೆ ಬಂದು ನನ್ ಮುಟ್ತಂಗಾಯ್ತು. ತಿರುಗಿ ನೋಡಿದ್ರೆ ಯಾರು ಇರ್ಲಿಲ್ಲ ಸರ್. ಎಷ್ಟು ವರ್ಷದಿಂದ ಇಲ್ಲೇ ಇದ್ದೀವಿ, ಆ ಥರದ್ದೇನು ಇಲ್ವಲ್ಲ ಇಲ್ಲಿ? ಎಲೆ ಎಲ್ಲಾರದು ಎದುರ್ಕತ್ಯ ನೀನು. ಓ, ಕೆಲಸ ನೋಡು. ಯಾರು ಬಂದೆ? ಲಕ್ಷ್ಮಿ, ಒಂದು ಲೋಟ ನೀರು ಕೊಡು. ಲಕ್ಷ್ಮಿ, ಲಕ್ಷ್ಮಿ, ನಿನ್ಗೆ ಹೇಳ್ತಾ ಇರೋದು, ನೀರು ಕೊಡೋದ್ನಲ್ಲ. ತಗೊಳ್ಳಿ. ಲಕ್ಷ್ಮಿ, ಸಾರಿಗೆ ಸಾಂಬಾರ್ ಹಾಕು. ಲಕ್ಷ್ಮಿ, ಲಕ್ಷ್ಮಿ, ಏನ್ ಯೋಚನೆ ಮಾಡ್ತಿದ್ಯಾ? ಸಾರು ಹಾಕೊಂಡ್ನಲ್ಲ ಅವ್ರಿಗೆ. ಲಕ್ಷ್ಮಿ, ಏನ್ ಮಾಡ್ತಾ ಇದೀಯ ನೀನು? ಸಾರು ಹಾಕೊಂಡು ನೀರು ಹಾಕ್ದಲ್ಲ. ಹೋಗ್ಲಿ ಬಿಡಿ, ಇದಕ್ಕೆ ಸ್ವಲ್ಪ ಮಜ್ಜಿಗೆ ಹಾಕ್ಬಿಡಿ, ಕಲಸ್ಕೊಂಡು ತಿನ್ಬಿಡ್ತೀನಿ. ಅಲ್ಲ ಬೇಡ, ನಾನು ಏನೋ ಯೋಚನೆ ಮಾಡ್ಕೊಂಡು ನೀರ್ ಹಾಕ್ಬಿಟ್ಟೆ. ಆ ತಟ್ಟೆ ಕೊಡಿ, ಬೇರೆ ಕೊಡ್ತೀನಿ. ಪರವಾಗಿಲ್ಲ, ಅನ್ನ ಹೇಗಿದ್ರು ಜಾಸ್ತಿ ಆಗಿಲ್ಲ, ಸ್ವಲ್ಪ ಮಜ್ಜಿಗೆ ಹಾಕ್ಬಿಡಿ, ಕಲಸ್ಕೊಂಡು ತಿನ್ಬಿಡಿ.
ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ಒಳ್ಳೆ ದರ ಬರ್ದೋಳಂಗಿದೆಯಲ್ಲ. ನೀವ್ ಯಾಕೆ ಲೇಟಾಗಿ ಬಂದಿದ್ದು? ಐಟಮ್ಗಳು ತರಬೇಕಾಗಿತ್ತು. ನಾನು ಮೇಸ್ತ್ರಿಗಳು ಸಿಟಿಗೆ ಹೋಗಿದ್ವಿ. ಓಕೆ, ಏನಾಯ್ತು? ತೋಟದಲ್ಲಿ ನನ್ನ ಹೆದರ್ಸೋಕೆ ಯಾರೋ ಬಂದಿದ್ರು ಅಂತ ಹೇಳಿದ್ನಲ್ಲ, ಹಾಗೆ ಮನೆ ಹತ್ರನೂ ಯಾರೋ ಬಂದಿದ್ರು. ಹೌದಾ? ಏನಾಯ್ತು? ಯಾರೋ ನಮ್ಮ ಮನೆ ಬಾಗಿಲು ಬಡ್ದಂಗಾಯ್ತು. ಯಾರು ಅಂತ ಹೋಗಿ ತೆಗೆದು ನೋಡಿದ್ರೆ ಯಾರೂ ಇರ್ಲಿಲ್ಲ. 2-3 ಸಲ ಹಾಗೆ ಆಯ್ತು. ಆಮೇಲೆ ಬಾಗಿಲು ಬಡಿಯೋದು ನಿಂತೋಯ್ತು. ಆಮೇಲೆ ಕಿಟಕಿ ಹತ್ರ ಯಾರೋ ಓಡಾಡ್ದಂಗಾಯ್ತು. ನಮ್ಮ ತೋಟದಲ್ಲಿ ಹಿಂದೆ ಯಾವತ್ತೂ ಈ ಥರ ಆಗಿಲ್ವಲ್ಲ? ಈ ಮನೇಲಿ ಹಿಂದೆ ಇದ್ದವ್ರು ಕೂಡ ಯಾವತ್ತೂ ಈ ಥರದ ಕಂಪ್ಲೇಂಟ್ ಮಾಡಿಲ್ಲ. ನಿನ್ನೆ ಯಾಕೆ ಹೀಗಾಯ್ತು? ಏನಿಲ್ಲ ಸರ್, ಒಬ್ಬಳೇ ಇರ್ತಾಳಲ್ಲ, ಅದು ಇದು ಕಲ್ಪನೆ ಮಾಡ್ಕೊಂಡು ಈಗ ಆಗ್ತಿರ್ತಾಳೆ. ಊಟ ಮಾಡಿ. ನಾನೇನು ಹೇಳಿದ್ರು ನೀವೇನಾದ್ರೂ ಒಂದು ಹೇಳಿ ನನ್ನ ಬಾಯಿ ಮುಚ್ಚಿ. ನಾನು ಹೇಳೋದು ಯಾರೂ ನಂಬಲ್ಲ. ನೀನು ಸುಮ್ಮನೆ ಇರೋ ರಂಗ. ಏನೇನೋ ಹೇಳಿ ಅವ್ರಿಗೆ ಗಾಬರಿ ಪಡಿಸ್ಬೇಡ. ನೀವು ಹೆದರ್ಕೋಬೇಡಿಮ್ಮ. ನೋಡೋಣ, ನಾಳೆಯಿಂದ ಮತ್ತೇನಾದರೂ ಈ ಥರ ಆದರೆ ನೋಡ್ತೀನಿ. ಒಂದು ವಾರ ಹೋಗಿ ಯಾರು ಅಂತ ನಾನೇ ಪತ್ತೆ ಹಚ್ಚಿದ್ದೀನಿ. ನೀವೇನು ಹೆದರ್ಕೋಬೇಡಿ. ಹಲೋ. ಹಲೋ ಅಮ್ಮ, ನಾನು ಚೆನ್ನಾಗಿದ್ಯಾ? ಹಾ ಹೇಳು ಪುಟ್ಟಿ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ಯಾ? ಅಜ್ಜಿ ಹೇಗಿದ್ದಾರೆ? ನಾವೆಲ್ಲ ಚೆನ್ನಾಗಿದ್ದೀವಮ್ಮ. ಟೆಸ್ಟ್ ಮುಗೀತು, ಸ್ಕೂಲಿಗೆ 15 ದಿವಸ ರಜಾ. ಹೌದಾ ಪುಟ್ಟಿ, ಒಳ್ಳೇದಾಯ್ತು ಬಿಡು. ಆ ಟೈಮಲ್ಲಿ ನಿಮ್ಮನ್ನ ಇಲ್ಲಿ ಕರ್ಕೊಂಬಂದ್ರೆ ನೀವು ಆರಾಮಾಗಿ ಸುತ್ತಾಡ್ಕೊಂಡಿರ್ಬೋದು ತೋಟದಲ್ಲೆಲ್ಲ. ಅಮ್ಮ, ಜ್ಯೋತಿನ ಇವತ್ತು ಪರೀಕ್ಷೆಗೆ ಕೂರಿಸ್ದೆ ಸ್ಕೂಲಿಂದ ವಾಪಸ್ ಕಳಿಸ್ಬಿಟ್ರು. ಆಮೇಲೆ ಅಜ್ಜಿ ಏನೋ ಮಾಡಿ ಅವಳನ್ನ ಪರೀಕ್ಷೆಗೆ ಬರೆಯಂಗ್ ಮಾಡಿದ್ರು. ಏನು, ಪರೀಕ್ಷೆ ಬರೆಯಕ್ ಬಿಡದೆ ವಾಪಸ್ ಕಳ್ಸಿದ್ರ ಸ್ಕೂಲ್ನವರು? ಯಾಕಂತೆ? ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಲ್ಲಮ್ಮ, ಅದಕ್ಕೆ ಸ್ಕೂಲಿಂದ ವಾಪಸ್ ಕಳಿಸ್ಬಿಟ್ರು. ಹೌದಮ್ಮ, ಸರಿ ಬಿಡು, ನಾನು ಅಪ್ಪನ ಹತ್ರ ಮಾತಾಡ್ತೀನಿ. ದುಡ್ಡಿನ ವ್ಯವಸ್ಥೆ ಮಾಡಿಕೊಂಡು ನಾವು ಊರಿಗೆ ಬರ್ತೀವಿ. ಆಯ್ತಮ್ಮ. ಏನಂತೆ ಲಕ್ಷ್ಮಿ, ಸ್ಕೂಲಿಂದ ವಾಪಸ್ ಕಳಿಸ್ಬಿಟ್ರು ಅಂತೇನೋ ಮಾತಾಡ್ತಿದ್ದೆ? ಅದೇ ರೀ, ನಾವು ಫೀಸ್ ಅರ್ಧ ಕಟ್ಟಿ ಇನ್ನು ಅರ್ಧ 6 ತಿಂಗಳು ಟೈಮ್ ಕೊಡಿ ಕಟ್ತೀವಿ ಅಂತ ಹೇಳಿದ್ವಲ್ಲ, ಅದಕ್ಕೆ ಹೆಡ್ ಮೇಡಮು ಒಪ್ಕೊಂಡಿದ್ರು. ಆದರೆ ನಾವೇ ಮರ್ತ್ಬಿಟ್ಟಿದ್ವಿ. ಪಾಪ ಅಮ್ಮ ಅಲ್ಲಿ ಇಲ್ಲಿ ಹಣ ಹೊಂದಿಸಿ ಹೇಗೋ ದುಡ್ಡು ಕಟ್ಟಿ ಎಕ್ಸಾಮ್ ಬರ್ತಾರೆ. ಪಾಪ ರೀ, ಅಮ್ಮಂಗೆ ಆದಷ್ಟು ಬೇಗ ತಕ್ಷಣ ನಾವು ದುಡ್ಡು ಕೊಟ್ಬಿಡೋಣ. ಈ ತಕ್ಷಣ ಕೊಡ್ಬೇಕು ಅಂದ್ರೆ ಹೇಗೆ ಕೊಡೋಕ್ಕಾಗತ್ತೆ ಹೇಳೋ? ಕೊಡೋಕ್ಕಾಗಲ್ಲ ಅಂದ್ರೆ ಮಕ್ಕಳು ಸ್ಕೂಲ್ ಗತಿ ಏನು? ನೀನು ಹೇಳ್ತಿರೋದು ನನಗೆ ಅರ್ಥ ಆಗುತ್ತೆ ಲಕ್ಷ್ಮಿ. ಒಂದು ಈಗಿನ್ನೂ 2 ತಿಂಗಳಾಯ್ತು. ಇಲ್ಲಿ ಬಂದ್ಮೇಲೆ ಸಾಮಾನು ತಗೊಂಡಿದ್ದು ಅದು ಇದು ಖರ್ಚುಗಳು ಅಂತ ಎಲ್ಲವೂ ನಿನಗೆ ಗೊತ್ತಲ್ವಾ? ಮತ್ತೆ ಹಳೆ ಚೀಟಿ ಬಾಕಿ ಉಳ್ಕೊಂಡಿರೋದು, ಮತ್ತೆ ಹಳೆ ಸಣ್ಣ ಪುಟ್ಟ ಸಾಲಗಳು ಇನ್ನೂ 2 ತಿಂಗಳಾದರೂ ಬೇಕು. ಅದರಲ್ಲಿ ಈಗ ಈ ಸ್ಕೂಲ್ ಫೀಸು ಅಂದರೆ ಬೇರೆದೆಲ್ಲ ಲೇಟ್ ಆದ್ರೂ ನಡೆಯುತ್ತೆ ರೀ. ಆದ್ರೆ ಫೀಸ್ ಕಟ್ಟಿಲ್ಲ ಅಂದ್ರೆ, ಪರೀಕ್ಷೆ ಬರೆಯಕ್ಕೆ ಕೂರ್ಸ್ಲಿಲ್ಲ ಅಂದ್ರೆ 1 ವರ್ಷ ಮನೇಲೆ ಕೂತ್ಕೋಬೇಕಾಗತ್ತೆ. ಅದ್ ಗೊತ್ತಾ ನಿಮ್ಗೆ? ಇದೆಲ್ಲ ನಿನ್ನಿಂದಾನೇ ಆಗಿದ್ದು. ಅಷ್ಟು ದೊಡ್ಡ ಸ್ಕೂಲ್ಗೆ ಯಾಕೆ ಸೇರಿಸ್ಬೇಕಾಗಿತ್ತು? ಗೌರ್ಮೆಂಟ್ ಸ್ಕೂಲ್ಗೆ ಸೇರಿಸಿದ್ರೆ ಆಗ್ತಿತ್ತಲ್ವಾ? ಯಾಕೆ ಅವರು ನಮ್ಮ ಹಾಗೆ ಕೂಲಿ ಮಾಡ್ಕೊಂಡಿರ್ಬೇಕು ಅಂತನಾ? ರಂಗ, ಸರ್ ಬನ್ನಿ ಸರ್, 1 ನಿಮಿಷ ಊಟ. ನೀವಿಬ್ರು ಇಂಥ ದ್ರೋಹಿಗಳು ಅಂತ ನನಗೆ ಗೊತ್ತಿರಲಿಲ್ಲ. ಯಾಕೆ ಸರ್, ನಾವೇನಂತ ತಪ್ಪು ಮಾಡಿದ್ವಿ? ಪ್ರತಿದಿನ ಟೈಮ್ ಕರೆಕ್ಟಾಗಿ ಕೆಲ್ಸಕ್ಕೆ ಬರ್ತಾ ಇದ್ದೀವಿ. ಪದಾರ್ಥಗಳು ಏನು ಹೆಚ್ಚು ಕಡಿಮೆ ಆಗಿಲ್ಲ ತೋಟದಲ್ಲಿ. ಆದ್ರೂ ಯಾಕೆ ಸರ್ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನೀವು ಜೊತೆಲೇ ಇರ್ತೀರಾ, ದಿನ ನನಗೆ ಊಟಕ್ಕೆ ಹಾಕ್ತೀರಾ, ಎಲ್ಲ ಮಾಡ್ತೀರಾ. ಆದ್ರೆ ನಿಮ್ಮ ಕಷ್ಟದಲ್ಲಿ ಮಾತ್ರ ನಾನು ಭಾಗಿಯಾಗಬಾರ್ದು ಅಲ್ಲ? ನೋಡಿ, ಮಕ್ಕಳು ಎಲ್ರಿಗೂ ಮಕ್ಕಳೇ. ಇನ್ಮೇಲೆ ನಿಮ್ಮ ಮಕ್ಕಳ ಫೀಸಿನ ವ್ಯವಸ್ಥೆ ನಾನು ನೋಡ್ಕೋತೀನಿ. ಇನ್ನು ಮುಂದೆ ನಾನೇ ಅವ್ರನ್ನ ಓದಿಸ್ತೀನಿ. ಅಲ್ಲ, ಅದ್ಯಾಕೆ ಮುಖ ನೋಡ್ಕೋತಾ ಇದ್ದೀರಾ? ಧರ್ಮ ಅಂತಲ್ಲ, ಸಾಲ ಅಂತ ತಿಳ್ಕೊಳ್ಳಿ. ನಿಮ್ಮ ಸಮಸ್ಯೆ ಎಲ್ಲ ತೀರಿದ್ಮೇಲೆ ನನಗೆ ವಾಪಸ್ ಕೊಡಿ. ನನಗಾದ್ರೂ ಯಾರಿದ್ದಾರೆ? ಹೆಂಡ್ತಿನ ಮಕ್ಕಳ. ಒಂದು ಒಳ್ಳೆ ಕೆಲಸಕ್ಕೆ ದುಡ್ಡು ಕೊಡೋದಕ್ಕೆ ನನಗೇನು ಕಷ್ಟ ಅನ್ಸೋದಿಲ್ಲ. ನಿಮ್ಮ ಮನೆ ಅನ್ನ ತಿಂದಿದ್ದೀನಿ, ಇಷ್ಟು ಮಾಡಲಿಲ್ಲ ಅಂತ ಹೇಳಿ. ಸರಿ, ಸಂಜೆ ಬರ್ತಿದ್ದ ಹಾಗೆ ಹಣ ತಂದಿರ್ತೀನಿ. ಈಗ ಸ್ವಲ್ಪ ಸಿಟಿಗೆ ಹೋಗೋದಿದೆ, ಹೊರಡೋಣ ಹೊರಗ. ಸರಿ ಸರ್. ಲಕ್ಷ್ಮಿ, ನಾನು ಸರ್ ಸಿಟಿಗೆ ಹೋಗ್ತಾ ಇದ್ದೀವಿ. ಗೊಬ್ಬರ ಕೆಲವು ಸಾಮಾನುಗಳು ತರಬೇಕು. ಬೇಗ ತಂದ್ಬಿಡ್ತೀವಿ, ಮನೆ ಕಡೆ ಹುಷಾರು. ಸರ್, ನಿಮ್ಮ ಉಪಕಾರನ ನೋಡಿ, ಈ ಕೃತಜ್ಞತೆ ತೋರಿಸೋ ಭಾವನೆ ಎಲ್ಲ ನನಗೆ ಬೇಡ. ಬಾಗಿಲು ಹಾಕೊಳ್ಳಿ, ಸಂಜೆ ಬೇಗ ಬರ್ತೀವಿ. ಹೊರಡೋಣ ಹೊರಂಗ. ಹಾಂ ಬಿಡ್ರಿ ಸರ್, ಬರ್ತೀನಿ ಲಕ್ಷ್ಮಿ, ಬಾಗಿಲು ಹಾಕೋ. ಸೀನಾ ರಂಗ ಲಕ್ಷ್ಮಿಯರ ಮಕ್ಕಳ ಫೀಸ್ ಹಣ ಕೊಡ್ತಾನೆ. ಅಷ್ಟೇ ಅಲ್ಲ, ಅವ್ರು ಮಾಡ್ಕೊಂಡಿದ್ದ ಬಡ್ಡಿ ಸಾಲನ್ನು ತೀರಿಸ್ತಾನೆ. ಅವ್ರ ಪಾಲಿಗೆ ಅವನು ದೇವರಾಗ್ಬಿಡ್ತಾನೆ.
ಆದ್ರೆ ಯಾರನ್ನ ದೇವ್ರು ಅಂತ ನಂಬಿದ್ರೋ ಅವನೇ ದೆವ್ವವಾಗಿ ಕಾಡ್ತಾನೆ. ಅವನ ಮುಖವಾಡ ಕಳಚಿಬಿಡುತ್ತೆ. ಅವನ ವಿನಯ, ವಿಧೇಯತೆ, ಸಹಾಯದ ಹಿಂದಿನ ಅಸಲಿ ಉದ್ದೇಶ ಆವತ್ತು ಗೊತ್ತಾಗುತ್ತೆ. ಅವರಲ್ಲಿ ಕಾಣ್ತಾ ಇಲ್ಲ. ರಂಗನಾ? ಅದು ನಾವು ಸಿಟಿಲಿ ಸಾಮಾನು ತಗೊಂಡ್ವಲ್ಲ, ಅದರಲ್ಲಿ ಹೊಲಕ್ಕೆ ಗೊಬ್ಬರ ಅದು ಇದು ಸಾಮಾನು ಅಂತ ಹೇಳಿ ಸ್ವಲ್ಪ ಲಗೇಜ್ ಜಾಸ್ತಿ ಆಗೋಯ್ತು. ಬೈಕಲ್ಲಿ ಇಟ್ಕೊಳಕ್ಕಾಗಲಿಲ್ಲ, ಅದಕ್ಕೆ ಅವನದನ್ನ ಬಸ್ಸಲ್ಲಿ ತರ್ತಿದ್ದಾನೆ. ಸರಿ ತಗೊಳ್ಳಿ ಹೂ. ರಂಗ ಕಳಿಸಿದ್ದು. ಸರ್, ನಿಮ್ದು ಊಟ ಆಯ್ತಾ? ಇಲ್ಲ. ಬನ್ನಿ. ಇವತ್ತು ಮಧ್ಯಾಹ್ನದಿಂದ ಏನೂ ತಿಂದಿರಲಿಲ್ಲ. ಹೊಟ್ಟೆ ತುಂಬ ಹಸಿತಾ ಇತ್ತು. ದುಡ್ಡಿತ್ತು, ಹೋಟ್ಲಲ್ಲಿ ಏನಾದರೂ ತಿನ್ಬೋದಿತ್ತು. ಆದರೆ ಮನೆ ರುಚಿ ನೋಡಿದ್ಮೇಲೆ ಹೋಟ್ಲು ರುಚಿಸಲ್ಲ ನೋಡಿ. ಸರ್, ಊಟ ಮಾಡಿ ಸರ್. ಹಾಂ, ನೀವು ತುಂಬ ಸುಂದರವಾಗಿದ್ದೀರಾ. ನಮ್ಮ ರಂಗ ಅದೃಷ್ಟವಂತ. ನಿಮ್ಮನ್ನು ನೋಡಿದ್ಮೇಲೆ ನನಗೆ ಮದುವೆ ಆಗಬೇಕು ಅನ್ನೋ ಯೋಚನೆ ಬರ್ತಾ ಇಲ್ಲ. ಸರ್, ಏನು ಮಾತಾಡ್ತಿದ್ದೀರಾ ನೀವು? ಕುಡ್ದಿರೋದು ಜಾಸ್ತಿ ಆಗಿದೆ ಅನ್ಸುತ್ತೆ. ಕುಡ್ದಾಗಲೇ ಸತ್ಯ ಹೊರಗೆ ಬರೋದು. ಈ ಮನೆಗೆ ಅದೆಷ್ಟು ಜನ ಬಂದರು, ಅದೆಷ್ಟು ಜನ ಹೋದರು, ಎಷ್ಟು ಜನ ಆಳುಗಳನ್ನು ನೋಡಿಲ್ಲ ನಾನು. ಆದರೆ ನಿಮ್ಮಷ್ಟು ಯಾರೂ ಇಷ್ಟ ಆಗಲಿಲ್ಲ ನನಗೆ. ಸರ್, ಏನು ಮಾತಾಡ್ತಿದ್ದೀರಾ ನೀವು? ನಾನಿವತ್ತಿಲ್ಲೇ ಇರ್ಬೋದಾ? ರಂಗ ಬರೋದು ತಡ ಆಗತ್ತೆ, ಬಸ್ ಬರೋದು ಲೇಟು. ನಿನ್ನ ನನ್ನ ಗಂಡ ಕೇಳಿಸ್ಕೊಂಡ್ರೆ ಏನು ಅನ್ಕೋತಾನೆ? ರಂಗ ಏನು ಅನ್ಕೊಳ್ಳೋದಿಲ್ಲ. ಅವನಿಗೆ ನನ್ನನ್ನು ಕಂಡ್ರೆ ತುಂಬ ಇಷ್ಟ. ಇಷ್ಟ. ಯಾಕಂದ್ರೆ ನಿಮ್ಮ ಈ ದರಿದ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲಲ್ಲ. ನಾವಿಬ್ರು ನಿಮ್ಮನ್ನ ಎಷ್ಟು ನಂಬಿದ್ವಿ. ಹೀಗೆಲ್ಲ ಮಾತಾಡೋಕ್ಕೆ ನಿಮ್ಗೆ ಮನ್ಸಾದ್ರೆ ಹೇಗೆ ಬಂತು? ಅಲ್ಲ, ನಾನೇನು ತಪ್ಪು ಹೇಳಿದೆ? ಇವತ್ತಿಲ್ಲೇ ಇರ್ತೀನಿ ಅಂತಂದೆ. ಹೇಳೋ ಮೇಲೆ, ಎದ್ದೋಳ ಮೇಲೆ. ಊಟ ಅಂತ ಊಟ ಎದ್ದೋಳ ಮೇಲೆ. ನೀನಿಂತ ಮನೆ ಹಾಳ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹೋಗ ಆಚೆ, ಹೋಗ ಆಚೆ. ಲಕ್ಷ್ಮಿ, ಲಕ್ಷ್ಮಿ, ಕೆಲ್ಸಕ್ಕೆ ಟೈಮ್ ಆಗ್ತೀವಿ, ನಿಂತ್ಕೊಂಡು ಏನ್ ಮಾಡ್ತಿದ್ಯಾ? ಬಾ. ಯಾಕೆ ಲಕ್ಷ್ಮಿ ಅಳ್ತಾ ಇದೆಯಾ? ಏನಾಯ್ತು? ನಾಳೆನೇ ಇಲ್ಲಿಂದ ನಾವು ಹೊರಟೋಗೋಣ. ನನ್ಗಿಲ್ಲಿ ಇರಕ್ ಆಗ್ತಾ ಇಲ್ಲ. ಯಾಕೆ ಲಕ್ಷ್ಮಿ, ಏನಾಯ್ತು? ಇಲ್ಲಿರಕ್ ಭಯನಾ? ಓ, ಗೊತ್ತಾಯ್ತು ಬಿಡು. ಯಾರೋ ಮನೆ ಹತ್ರ ಬರ್ತಾರೆ, ಬಾಗಿಲು ತರ್ತಾರೆ, ಹಿಂದಿಂದೆ ಬಂದಾಗುತ್ತೆ ಅಂತ ಹೇಳ್ತಿದ್ಯಲ್ಲ, ಅತ್ತಾನೆ. ಅದೆಲ್ಲ ನಿನ್ ಭ್ರಮೆ ಬಿಡು. ಆ ಭ್ರಮೆನೇ ಈಗ ನಿಜ ಆಗಿದೆ ರೀ. ನಮ್ಮ ಮನೆ ಬಾಗಿಲಿಗೆ ರಾಕ್ಷಸ ಬಂದ್ಬಿಟ್ಟ. ರಾಕ್ಷಸನ? ನಿನ್ಗೆಲ್ಲ ತಲೆ ಕೆಟ್ಟೋಗಿದೆ ಅಷ್ಟೇ. ರಾಕ್ಷಸ ಅಂದ್ರ ನಿಮ್ಮ ಮೇಸ್ತ್ರಿ ಸೀನಾ. ಲಕ್ಷ್ಮಿ, ಏನ್ ಮಾತಾಡ್ತಿದ್ದೆ ನೀನು? ಅವ್ರು ನಮ್ಗೆ ಅನ್ನ ಕೊಡ್ತಿರೋ ದಣಿಗಳು, ನಮ್ಮ ಇಡೀ ಕುಟುಂಬನ ಕಾಪಾಡ್ತಿರೋ ದೇವ್ರವ್ರು. ಅವ್ರ ಬಗ್ಗೆ ನೀ ಹೀಗೆಲ್ಲ ಮಾತಾಡಬಾರ್ದು. ನಾನು ಹಾಗೆ ತಿಳ್ಕೊಂಡಿದ್ದೆ. ಆದ್ರೆ ಅವ್ನು ನಿನ್ನೆ ರಾತ್ರಿ ನನ್ನನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ದ, ಕೆಟ್ಟದಾಗ ಮಾತಾಡ್ದ. ಏನ್ ಲಕ್ಷ್ಮಿ, ನೀನ್ ಹೇಳ್ತಿರೋ ನಿಜನಾ? ನಾನು ಯಾಕೆ ಸುಳ್ಳು ಹೇಳಿ? ನಮ್ಗೆ ನಂಬೋಕೆ ಆಗ್ತಿಲ್ವಲ್ಲ ಲಕ್ಷ್ಮಿ. ನಮ್ಮ ಜೊತೆಲೆ ಇದ್ಕೊಂಡು ನಮ್ಮನೇಲೆ ಊಟ ಮಾಡ್ಕೊಂಡು ಅವ್ನು ಹೀಗೆಲ್ಲ ಮಾಡ್ದ. ಇದೆಲ್ಲ ನನಗೆ ಗೊತ್ತೇ ಆಗ್ಲಿಲ್ಲ ನೋಡು. ಅದಕ್ಕೆ ರೀ ನಾನು ಹೇಳ್ತಿರೋದು, ನಾವಿಲ್ಲಿದ್ರೆ ಸರಿ ಇರಲ್ಲ. ನಾವಿಲ್ಲಿಂದ ಹೊರಟೋಗೋಣ. ಅದು ಹೇಗಾಗುತ್ತೆ ಲಕ್ಷ್ಮಿ? ಅನ್ಕೊಂಡ ತಕ್ಷಣ ಹೊರಡಕ್ಕಾಗತ್ತಾ? ಅವ್ನು ನಮ್ಮ ಮಕ್ಕಳು ಫೀಸ್ ಕಟ್ಟಿದ್ದಾನೆ, ನಮ್ಮ ಮಳೆ ಸಾಲನೆಲ್ಲ ತೀರ್ಸಿದ್ದಾನೆ. ನಾವೀಗ ಬಿಡುಗಂತ ಹೊರಡ್ತೀವಿ ಅಂದ್ರೆ ನಮ್ಮ ದುಡ್ಡೆಲ್ಲ ಮಡುಬಿಟ್ಟು ಹೋಗು ಅಂತಾನೆ. ಹಾಗಂತ ನಾವಿಲ್ಲೇ ಸಾಯಕ್ಕಾಗತ್ತಾ? ಯಾರ ಹತ್ರ ನೀವು ಸಾಲ ಮಾಡಿ ಅವ್ನ ದುಡ್ಡನ್ನ ಅವ್ನ ಮುಖದ ಮೇಲೆ ಬಿಸಾಕಿ ನಾವಿಲ್ಲಿಂದ ಹೊರಟೋಗೋಣ. ಸರಿ, ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡೋಣ. ಬಾ, ಕೆಲ್ಸಕ್ಕೆ ಟೈಮ್ ಆಗ್ತಾ ಇದೆ. ಒಂದು ಕ್ಷಣನೂ ಅಲ್ಲಿರೋದು ಬೇಡ ಅನ್ಕೊಳ್ಳೋ ಲಕ್ಷ್ಮಿಗೆ ಗಂಡ ಸಾಥ್ ಕೊಡೋದಿಲ್ಲ. ಕೊಡೋದಕ್ಕೆ ಸಾಧ್ಯವಾಗದಂತ ಪರಿಸ್ಥಿತಿನ ಸೀನಾ ನಿರ್ಮಾಣ ಮಾಡಿಬಿಟ್ಟಿರ್ತಾನೆ. ಹಣ ಅನ್ನೋ ಋಣಭಾರದ ಮುಂದೆ ಅವರು ಅಸಹಾಯಕರಾಗಿ ಅಲ್ಲೇ ಇರಬೇಕಾಗುತ್ತೆ. ಆದಷ್ಟು ಬೇಗ ಅಲ್ಲಿಂದ ಹೊರಟು ಬಿಡಬೇಕು ಅನ್ನೋ ಅಷ್ಟರಲ್ಲಿ ಆ ಘಟನೆ ನಡೆದೇ ಹೋಗುತ್ತೆ. ನೀನ್ ಯಾಕೆ ಬಂದೆ? ಊಟ ಮಾಡೋದಿಕ್ಕೆ.
ಊಟನೂ ಇಲ್ಲ ಏನೂ ಇಲ್ಲ, ಹೋಗ್ತಾ ಇರಿ ಇಲ್ಲಿಂದ. ಏನೇನೋ ನೆಪ ಇಟ್ಕೊಂಡೆಲ್ಲ ಬರ್ಬೇಡ. ನನ್ ಗಂಡ ಮನೇಲಿ ಇಲ್ಲ. ನಿನ್ ಗಂಡ ಮನೇಲಿಲ್ಲ ಅಂತ ನನಗೆ ಗೊತ್ತು. ನಾನೇ ಅವನ್ನ ಹೊರ ಕಳ್ಸಿರೋದು. ಸುಮ್ನೆ ಹೋಗು. ಬೇಡ ಅನ್ಬೇಡ ಲಕ್ಷ್ಮಿ. ಹೋಗ್ತೀಯೇನು? ಬೇಡ ಅನ್ಬೇಡ. ನೋಡು, ನನ್ ಕೈ ನೋಡ್ಬೇಡ. ನೋಡು, ಹೋಗು, ಬೇಡ ಅನ್ಬೇಡ. ನೋಡು, ಬೇಡ ನೋಡು, ಬೇಡ ನೋಡು. ನಾನು ಹೇಳೋದು ಕೇಳು. ನಿನ್ ಕೈ ಮುಗಿತೀನಿ, ನಿನ್ ಕೈ ಮುಗಿತೀನಿ, ಬಿಟ್ಬಿಡು. 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 ಬೇಡ ನೋಡು. ನೋಡು, ಸುಮ್ನೆ ಬಿಟ್ಬಿಡು ಹೇಳ್ತಾ ಇದ್ದೀನಿ. ನಿನ್ಗೇನೋ ಬಂದಿರೋದು ಮನೆ ಹಾಳು ನನ್ ಮಗ್ನೆ, ಬಿಡು. ಲಕ್ಷ್ಮಿ ಏನಾಯ್ತೆ? ಮುಟ್ಬೇಡ ನನ್ನ, ಮುಟ್ಬೇಡ. ಎಲ್ಲ ನಿನ್ನಿಂದಾನೇ ಆಗಿದ್ದು. ನಾನು ಆವತ್ತೇ ಹೇಳಿದೆ ಈ ಊರ್ ಬಿಟ್ಟು ಹೊರಟೋಣ ಅಂತ. ನೀನ್ ಕೇಳಲಿಲ್ಲ. ಎಲ್ಲ ಹಾಳಾಗೋಯ್ತು. ಎಲ್ಲ ನಿನ್ನಿಂದಾನೆ, ಎಲ್ಲ ನಿನ್ನಿಂದಾನೆ. ಲಕ್ಷ್ಮಿ ಆಗಿದ್ದಾಗೋಯ್ತು, ಈಗ ಏನ್ ಮಾಡಕ್ಕಾಯ್ತದೆ? ಏನೂ ಆಗೇ ಇಲ್ಲ ಅನ್ನೋಂಗಿದ್ಬಿಟ್ರೆ ನಮಗೂ ಒಳ್ಳೇದು, ನಿಂಗೂ ಒಳ್ಳೇದು, ನಮ್ಮ ಸಂಸಾರಕ್ಕೆ ಒಳ್ಳೇದು. ಏನ್ ಮಾತಾಡ್ತಾ ಇದ್ದೀರಿ ನೀನು? ನಾಚಿಕೆ ಆಗಲ್ಲ ನಿಂಗೆ ಹಿಂಗೆಲ್ಲ ಮಾತಾಡಕ್ಕೆ? ಈ ತೋಟದಲ್ಲಿ ನನಗೆ ಕೆಲಸನೇ ಇಲ್ಲ, ನನಗೂ ದುಡ್ದು ದುಡ್ದು ಸಾಕಾಗೋಗದೆ. ಲಕ್ಷ್ಮಿ, ಈ ತೋಟದ ಓನರು ಯಾವುದೋ ಫಾರಿನ್ ದೇಶದಲ್ಲಿ ಇದ್ದಾನಂತೆ, ಅವನಿಗೂ ಸಾಕಷ್ಟು ವಯಸ್ಸಾಗಿದ್ದದಂತೆ. ಇವತ್ತು ನಾಳೆನೋ ಆ ಮುದ್ಕ ಈ ತೋಟನ ಮಾರ್ಬಿಡ್ತಾನಂತೆ. ಇದನ್ನ ನಮ್ಮ ಮೇಸ್ತ್ರಿ ಸೀನನೇ ಕೊಂಡ್ಕೊತಾನಂತೆ. ಲಕ್ಷ್ಮಿ, ನಮ್ಮ ಮೇಸ್ತ್ರಿ ಸೀನಂಗೂ ಯಾರವ್ರೆ ಹೇಳೋ? ನೀವು ಒಂಚೂರು ಅಂತ ನಗ್ತಾ ನಗ್ತಾ ಇದ್ಬಿಟ್ರೆ ಈ ಇಡೀ ತೋಟ ನಮ್ಗೆ ಆಗೋಯ್ತದೆ. ಲಕ್ಷ್ಮಿ, ಅವಾಗ ನಮ್ಮ ಮಕ್ಕಳನ್ನ ಡಾಕ್ಟ್ರು, ಇಂಜಿನಿಯರು, ಲಾಯರು ಏನ್ ಬೇಕಾದ್ರೂ ಮಾಡ್ಬೋದು. ಹಂಗೆಲ್ಲ ಆಗ್ಬೇಕು ಅಂದ್ರೆ ಲಕ್ಷ್ಮಿ, ನೀನು ಒಂದೇ ಒಂದು ಚಿಕ್ಕ ತ್ಯಾಗ ಮಾಡ್ಬೇಕು. ನಿನ್ನ ನಿನ್ ಮನುಷ್ಯನ ನೀನು. ಹಲೋ ಅಮ್ಮ, ನಾನು ಟ್ಯೂಷನ್ ಫೀಸ್ ಕಟ್ಟಿಲ್ಲ. ನೀನ್ ಫೋನ್ ಮಾಡೋದು ಇದೊಂದಕ್ಕೆ ತಾನೆ? ನಿನ್ ಫೀಸ್ ಕಟ್ಟೋದ್ರಲ್ಲಿ ನನ್ ಜೀವನೇ ಹೋಗಿರುತ್ತೆ. ದೊಡ್ಡೋರ್ ಮಕ್ಳು ಓದೋ ಸ್ಕೂಲಿಗೆ ಸೇರಿಸಿ ತಪ್ಪು ಮಾಡ್ದೆ. ಮುಂದಿನ ವರ್ಷ ನಿಮ್ಮನ್ನ ಗೌರ್ಮೆಂಟ್ ಸ್ಕೂಲಿಗೆ ಸೇರಿಸ್ತೀನಿ. ಯಾಕಮ್ಮ ವೈದ್ಯ? ಇದೇ ಫೋನು. ಈ ಮನುಷ್ಯ ಬೇರೆ ಮನೆಗೆ ಬಂದಿಲ್ಲ, ಎಲ್ಲಿ ಹಾಳಾಗೋಗಿದ್ದಾನೆ ಏನೋ. ರಂಗ ಈಗ ಬರ್ತಾನೆ ಆಗ ಬರ್ತಾನೆ ಅಂತ ಕಾದಿದೆ ಬಂತು. ಆತ ಬರೋದೇ ಇಲ್ಲ. ರಂಗ ಬರ್ತಾನೆ ಅಂತ ಕಾಯ್ತಿದ್ದ ಲಕ್ಷ್ಮಿಗೆ ಎದುರಾಗಿದ್ದು ಪೊಲೀಸ್ನವರು. ರಂಗನವ್ರ ಮನೆ ಇದೇನಮ್ಮ? ಹೌದು ಸರ್. ಅವ್ರಿದಾರ ಮನೇಲಿ? ಇಲ್ಲ, ಯಾವಾಗಿಂದ ಇಲ್ಲ ಅವರು? ನಿನ್ನೆ ಬೆಳಿಗ್ಗೆ ಇದ್ರು, ನಿನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ ಸರ್. ಇಲ್ಲೇ ಸಿಟಿಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಸರಿ, ನಮ್ಮ ಜೊತೆ ಬನ್ನಿ. ಯಾಕೆ ಸರ್? ನೀವು ಬನ್ನಿಮ್ಮ, ನಾನು ಹೇಳ್ತೀನಿ. ಅಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ನೀವು ಬನ್ನಿಮ್ಮ, ನಾವೆಲ್ಲ ಹೇಳ್ತೀವಿ, ಬನ್ನಿಮ್ಮ. ಸರ್, ಯಾಕೆ ಅಂತ ಹೇಳಿ ಸರ್. ನಮ್ ರಂಗನ್ಗೇನಾದ್ರೂ... ನೋಡಿಮ್ಮ, ಊರಾಚೆ ಇರೋ ಕೆರೆ ಪಕ್ಕದಲ್ಲಿ ಒಂದು ಹೆಣ ಸಿಕ್ಕಿದೆ. ಆ ಹೆಣ ನಿಮ್ ಗಂಡ ರಂಗನ್ನೇ ಅಂತ ಯಾರೋ ಒಬ್ರು ನಮಗೆ ಹೇಳಿದ್ರು. ಅವ್ರು ನಿಮ್ ತೋಟದಲ್ಲೇ ಕೆಲಸ ಮಾಡ್ತಾರಂತೆ. ಅದಕ್ಕೆ ನೀವು ಬಂದ ಹೆಣ ನೋಡಿ ನಿಮ್ ಗಂಡಂದು ಅಲ್ವೋ ಅಂತ ಹೇಳ್ಬೇಕು. ಸರ್, ಏನ್ ಹೇಳ್ತಿದ್ದೀರಾ? ಕೆರೆ ಹತ್ರ ಹೆಣನ? ನೋಡಿಮ್ಮ, ಗಾಬರಿ ಆಗ್ಬೇಡಿ, ನಮ್ ಜೊತೆ ಬನ್ನಿ. ಬನ್ನಿಮ್ಮ. ನೋಡಿಮ್ಮ, ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸ್ಬೇಕು.
ನಿಮ್ಮಲ್ಲಿ ಯಾರಾದ್ರೂ ದೊಡ್ಡವರಿದ್ರೆ ಆಮೇಲೆ ಬಂದು ಬಾಡಿ ತಗೊಂಡೋಗಿ ಬಾಡಿ ಪೋಸ್ಟ್ ಮಾರ್ಟಮ್ ಕಳಿಸೋಕೆ ವ್ಯವಸ್ಥೆ ಮಾಡಿ. ಅಂತೂ ರಂಗ ಹೆಣವಾಗಿ ಹೋಗ್ತಾನೆ. ಅವನನ್ನ ಕೊಂದಿದ್ ಯಾರು ಅನ್ನೋ ಪ್ರಶ್ನೆ ಮಾತ್ರ ಹಾಗೆ ಉಳಿದೋಗುತ್ತೆ. ಪೊಲೀಸರು ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಹೋಗ್ತಾರೆ. ಹೇಗೆ ಲೆಕ್ಕ ಹಾಕಿದ್ರು ಪೊಲೀಸರು ಮೊದಲು ವಿಚಾರಣೆ ಮಾಡಬೇಕಾದ್ದು, ಅರೆಸ್ಟ್ ಮಾಡಬೇಕಾಗಿರೋದು ಸೀನನ್ನ ಅಂತ ಯಾರಿಗಾದ್ರೂ ಅನ್ಸುತ್ತೆ. ಸೀನಾನೇ ಈ ಕೊಲೆ ಮಾಡಿರ್ಬೋದು ಅನ್ನೋ ಅನುಮಾನ ಮೇಲ್ನೋಟಕ್ಕೆ ಕಾಣುತ್ತೆ. ಆದ್ರೆ ಪೊಲೀಸರು ಅರೆಸ್ಟ್ ಮಾಡೋ ವ್ಯಕ್ತಿನೇ ಬೇರೆ. ನಮಸ್ಕಾರ ಸರ್. ಸ್ಟೇಷನ್ಗೆ ಬಾಮ್ಮ, ಸಾಹೇಬ್ರು ಕರಿತಾ ಇದ್ದಾರೆ. ಏನ್ ವಿಷಯ ಸರ್? ನನ್ನ ಗಂಡನ್ ಕೊಂದ್ ಪಾಪಿಗಳು ಸಿಕ್ಕಿದ್ರಾ? ನಿನ್ ಗಂಡನ್ ಕೊಲೆ ಮಾಡಿದ್ ಯಾರು ಅಂತ ಗೊತ್ತಾಗಿದೆ. ನೀನ್ ಸ್ಟೇಷನ್ಗೆ ಬಾಮ್ಮ. ಯಾರ್ ಸರ್ ನನ್ನ ಗಂಡನ್ ಕೊಂದ್ ಪಾಪಿಗಳು? ನೀನ್ ಸ್ಟೇಷನ್ಗೆ ಬಾಮ್ಮ, ನಿಂಗೆ ಗೊತ್ತಾಗತ್ತೆ. ಪೊಲೀಸರು ಇಂಥ ಅನೈತಿಕ ಸಂಬಂಧದ ಸಾವಿರಾರು ಕೇಸ್ ನೋಡಿರ್ತಾರೆ. ಲಕ್ಷ್ಮಿನ ತರಾಟೆಗೆ ತಗೋತಾರೆ. ಆದ್ರೆ ಲಕ್ಷ್ಮಿ ಹೇಳೋ ಕತೆ ಈ ಪ್ರಕರಣಕ್ಕೆ ಬೇರೆನೇ ದಿಕ್ಕು ತೋರಿಸುತ್ತೆ. ಕೊಲೆಗೆ ನಿಖರವಾದ ಕಾರಣ ಗೊತ್ತಾಗೋದೇ ಅಲ್ಲಿ. KR ಪೇಟೆ ಪೊಲೀಸ್ ಠಾಣೆ. ಸರ್, ಎಲ್ಲಿ ಸರ್ ನನ್ನ ಗಂಡನ್ ಕೊಂದ್ ಪಾಪಿ? ಅದಕ್ಕೆ ಮುಂಚೆ ನಾವು ಕೇಳೋ ಪ್ರಶ್ನೆಗಳೇ ನೀವು ಉತ್ತರ ಕೊಡಬೇಕು. ನಿನ್ ಗಂಡ ಸತ್ತಾಗ್ಲಿ 1 ತಿಂಗಳಾಗ್ತಾ ಬಂತಲ್ವಾ? ಹೌದು ಸರ್. ನಿನ್ ಗಂಡ ಸತ್ತಾಗ್ಲಿಂದ ತೋಟದ ಮನೆಯಲ್ಲೇ ವಾಸ ಮಾಡ್ತಿದ್ದಲ್ವ ನಮ್ಮ ನೀನು? ಹೌದು ಸರ್. ಆ ತೋಟದಲ್ಲೇ ನಾನು ಕೂಲಿ ಕೆಲಸ ಮಾಡ್ತಾ ಇರೋದು ಸರ್. ನಿನ್ಗೂ ನಿನ್ ಗಂಡನ ನಡುವೆ ಸಂಬಂಧ ಹೇಗಿತ್ತಮ್ಮ? ಅವನ್ ಕಂಡ್ರೆ ಇಷ್ಟ ಆಯ್ತಾ ನಿನ್ಗೆ? ಹೇಳಮ್ಮ. ಸರ್, ಅದು ನನ್ನ ಗಂಡನ್ ಕಂಡ್ರೆ ಅಷ್ಟಕ್ಕಷ್ಟೇ ಸರ್. ನಿಂಗೆ ಯಾರು ಇಷ್ಟ ಆಯ್ತೋ ಅವ್ರಿಗೆ ಕೊಲೆ ಮಾಡಿದ್ದಾರೆ. ನೀನು ಅವ್ರಿಗೆ ಹೇಳಿ ಕೊಲೆ ಮಾಡ್ತಿದ್ದೆ ತಾನೆ? ಇಲ್ಲ ಸರ್, ನನ್ನ ಗಂಡನ್ ಕೊಲ್ಲು ಅಂತ ನಾನು ಯಾವತ್ತೂ ಅವ್ರು ಹೇಳಿಲ್ಲ ಸರ್. ಅವ್ರಿಗೆ ಅಂದ್ರೆ ಯಾರಿಗಮ್ಮ? ಯಾರಿಗೂ ಹೇಳಿಲ್ಲ. ಸರ್, ಅದು ಏನದು ಅದು ಅಂತ ಹೋಗಿ ಹೇಳ್ಕೊಂಡ್ಬನ್ರಿ ಅವನ್ನ. ನನ್ನ ಸರ್ವಿಸಲ್ಲಿ ಇಂಥ ಕೇಸುಗಳು ಎಷ್ಟು ನೋಡಿದೀನಿ ಗೊತ್ತೇನಮ್ಮ? ಗಂಡ ಇದ್ದು ಬೇರೆಯವ್ರ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡು ಗಂಡನ್ ಗೊತ್ತಾಗಿದ ತಕ್ಷಣ ಅವ್ನು ಮುಗಿಸುವಂತ ಪ್ಲಾನ್ ಮಾಡೋದು ಇದೇ ತಾನೇ ನಮ್ಮನ್ನು ಮಾಡಿರೋದು. ಬಂದ ನೋಡಿ ನಿಂಗೆ ಹೀರೋ ಬೆಂಡೆತ್ತಿದ್ದಕ್ಕೆಲ್ಲ ಬಾಯ್ ಬಿಟ್ಟ. ಅಲ್ಲಮ್ಮ, ಮದುವೆ ಆಗಿ ಮಕ್ಕಳಿದೆ, ಇವನ್ಗೋಸ್ಕರ ಗಂಡನ್ನೇ ಕೊಲೆ ಮಾಡ್ತಿದ್ದಲ್ವಾ? ನಿನ್ ಮನುಷ್ಯತ್ವ ಇಲ್ವಾ? ಶಿಕ್ಷೆ ಆಗೋವರೆಗೂ ನಿಂಗೆ ಬಿಡೋದಿಲ್ಲ. ಸರಿಯಾದ ಶಿಕ್ಷೆ ಕೊಡಿಸ್ತೀನಿ ನಿನಗೆ. ಕೊಡಿ ಸರ್, ಶಿಕ್ಷೆ ಕೊಡಿ. ಅವ್ನು ಬದುಕಿದ್ರು ನನಗೆ ಶಿಕ್ಷೆ, ಸತ್ರು ನನಗೆ ಶಿಕ್ಷೆ. ಇವ್ರ ಜೊತೆ ಸಂಬಂಧ ಇಟ್ಕೊಳ್ಳೋ ಹಾಗೆ ಮಾಡಿದ್ ಯಾರು ಗೊತ್ತಾ ಸರ್? ಸತ್ತೋದ್ನಲ್ಲ, ನನ್ನ ಗಂಡ. ಮೊದಲು ತೋಟದ ಕೆಲಸಕ್ಕೆ ಅಂತ ಹೋದಾಗ ಎಲ್ಲ ಚೆನ್ನಾಗೇ ಇತ್ತು ಸರ್. ಆಮೇಲೆ ಈ ಮೇಸ್ತ್ರಿಗೆ ನನ್ನ ಮೇಲೆ ಕಣ್ಣು ಬಿತ್ತು. ಇಲ್ಲ ಸರ್, ನಾನಾಗೆ ಇವ್ರನ್ನ ಬಯಸಲಿಲ್ಲ. ಇವ್ರ ಗಂಡನೇ ಇವ್ರ ಹಿಂದೆ ಬೀಳುವಾಗ ಮಾಡಿದ್ದು. ಅವನಿಗೆ ಕುಡಿಯೋ ಚಟ ಸರ್. ದಿನ ಬೆಳಗಾದ್ರೆ ಕುಡಿಯೋದಕ್ಕೆ ದುಡ್ಡು ಕೊಡು ಅಂತ ಪೀಡ್ಸೋನು. ಸೋಂಬೇರಿ ಸರ್, ಕೆಲಸನೇ ಮಾಡ್ತಿರ್ಲಿಲ್ಲ ಅವನು. ಬೇಡ ಅಂದರೂ ಬಲವಂತ ಮಾಡಿ ಅವ್ರ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋನು ಸರ್. ಅದರಲ್ಲಿ ತೋಟದಲ್ಲಿ ಕೆಲಸ ಮಾಡುವಾಗಲೂ ಅಷ್ಟೇ ಸರ್. ನನ್ನ ಹೆಂಡತಿ ಹತ್ರ ಹೋಗಿ ಮಾತಾಡುವಂತ ಬಲವಂತ ಮಾಡಿ ಅವನೇ ಕಳಿಸ್ತಾ ಇದ್ದ ಸರ್. ಅವನು ಕುಡ್ದು ನನಗೂ ಕುಡಿಸಿ ನಾನು ತಲೆ ಕೆಡಿಸ್ತಾ ಇದ್ದ ಸರ್. ಮನೆಗೆ ಹೋಗು, ಹೆಂಡತಿ ಹತ್ರ ಎಲ್ಲ ಮಾತಾಡಿದ್ದೀನಿ ಅಂತ ಹೇಳೋನು. ನಾನು ಮನೆಗೆ ಹೋಗಿ ಬಾಗಿಲು ತಟ್ತಾ ಇದ್ದೆ. ಧೈರ್ಯ ಸಲ್ಲದೆ ವಾಪಸ್ ಬಂದ್ಬಿಡ್ತಾ ಇದ್ದೆ ಸರ್. ಅವತ್ತು ಇಬ್ರು ವಿಪರೀತವಾಗಿ ಕುಡ್ದಿದ್ವಿ ಸರ್. ಬಲವಂತವಾಗಾದ್ರೂ ಸರಿ ಅವಳನ್ನ ಒಂದ್ಸರಿ ನಿನ್ನೊಳಗೆ ಮಾಡ್ಕೊ, ಆಮೇಲೆ ತಾನಾಗೆ ದಾರಿಗೆ ಬರ್ತಾಳೆ ಅಂತ ಹೇಳ್ದ ಸರ್. ಅವತ್ತು ತಪ್ಪು ಮಾಡ್ಬಿಟ್ಟೆ ಸರ್. ನೀನ್ ಯಾಕೆ ಬಂದೆ? ಬೇಡ
ವಿಷಯನ ನನ್ನ ಗಂಡ ಬಂದ್ಮೇಲೆ ನಾನು ಹೇಳಿದೆ ಸರ್, ಗೋಳಾಡ್ದೆ. ಆದ್ರೆ ಅವನು ಈಗೇನ್ ಮಾಡಕ್ಕಾಯ್ತದೆ? ಏನೂ ಆಗೇ ಇಲ್ಲ ಅನ್ನೋಂಗಿದ್ಬಿಟ್ರೆ ನಂಗೂ ಒಳ್ಳೇದು, ನಿಂಗೂ ಒಳ್ಳೇದು, ನಮ್ಮ ಸಂಸಾರಕ್ಕೆ ಒಳ್ಳೇದು. ಇಷ್ಟೆಲ್ಲ ಆದ್ಮೇಲೆ ಅಲ್ಲಿಂದ ಹೊರಟ್ಬಿಡ್ಬೇಕು ಅಂತ ನಿರ್ಧಾರ ಮಾಡಿದ್ದೆ ಸರ್. ಅಷ್ಟೊತ್ತಿಗಾಗಲೇ ಇವ್ರು ನಮಗೆ ಸಾಕಷ್ಟು ಹಣ ಕೊಟ್ಟಿದ್ರು, ಮಕ್ಕಳು ಫೀಸ್ಗೆ, ಹಳೆ ಸಾಲ ತೀರ್ಸೋಕೆ ಅಂತ. ಅದನ್ನೆಲ್ಲ ಹೊಂಚೋ ಯೋಚನೆ ಮಾಡೋದು ಬಿಟ್ಟು, ಆದರೆ ಅವನು ಇಡೀ ದಿನ ನೀನು ಹಿಂಗೆ ಕುಡ್ಕೊಂಡು ಬಿದ್ದಿದ್ರೆ ನಾವ್ ಆ ಮೇಸ್ತ್ರಿ ಸಾಲ ತೀರ್ಸೋದು ಯಾವಾಗ? ಈ ಊರ್ ಬಿಟ್ಟು ಹೋಗೋದು ಯಾವಾಗ? ಹೋಗ್ಬಾರ್ದು ಚಿನ್ನ, ಲಕ್ಷ್ಮಿ ಚಿನ್ನ, ನಾವೀ ಜಾಗ ಬಿಟ್ಟು ಹೋಗಲೇಬಾರದು. ಚಿನ್ನ, ಹೆಸರೇ ಹೇಳು, ಲಕ್ಷ್ಮಿ. ನನ್ನ ಪಾಲಿಗೆ ಸಾಕ್ಷಾತ್ ಮಹಾಲಕ್ಷ್ಮಿ ನೀನು. ಲಕ್ಷ್ಮಿ ಚಿನ್ನ, ಲಕ್ಷ್ಮಿ ಬಂಗಾರ, ನೀವು ಒಂಚೂರು ಆ ಮೇಸ್ತ್ರ ಜೊತೆ ಕಿಲಕಿಲ ಕಿಲಕಿಲ ಅಂತ ನಗುತ್ತಾ ಇದ್ಬಿಟ್ಟು ಅವನು ನಗಿಸ್ಕೊಂಡು ಇದ್ಬಿಟ್ರೆ ನಾನು ಕುಬೇರ ಹೋಗ್ತೀನಿ ಕಣೆ. ನನ್ನ ಮಕ್ಕಳೆಲ್ಲ ಒಂದೊಂದ್ ತರ. ನಿನ್ನ ಏಸ್ಕೆ ಬುದ್ಧಿಗೆ ಮಕ್ಕಳ ನೆಪ ಯಾಕೆ ಹೇಳ್ತೀಯ? ನೀ ಕುಡ ಸಾಯಿ. ಹಲೋ ಅಮ್ಮ, ನಾನು ಏನೇ? ನನ್ಗೀಗ ಫೀಸ್ ಕಟ್ಟಕ್ಕಾಗಲ್ಲ. ಸ್ಕೂಲ್ ಬಿಟ್ಬಿಟ್ಟು ಮನೇಲೆ ಬಿದ್ದಿರ್ಬೇಕಾದ್ರೆ. ಅದಲ್ಲ ಅಮ್ಮ, ಜ್ಯೋತಿಗೆ ತುಂಬಾ ಹುಷಾರಿಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದೆ. ಟೈಫಾಯ್ಡ್ ಅಂತೆ, ಅಡ್ಮಿಟ್ ಮಾಡಿ ಅಂದ್ರು ಡಾಕ್ಟ್ರು. ನಾನೀಗ ಆಸ್ಪತ್ರೆಯಿಂದಾನೇ ಮಾತಾಡ್ತಿದ್ದೀನಿ. ನೀನು ಅಪ್ಪ ಬೇಗ ಬನ್ನಿ ಅಮ್ಮ. ಆಯ್ತಮ್ಮ, ನೀನು ಪುಟ್ಟಿನ ಹುಷಾರಾಗಿ ನೋಡ್ಕೊ. ನಾನು ನಿಮ್ಮಪ್ಪ ಬೇಗ ಬಂದ್ಬಿಡ್ತೀವಿ. ಸರಿ ಆಯ್ತಮ್ಮ. ರೀ, ಜ್ಯೋತಿ ಪುಟ್ಟಿಗೆ ಹುಷಾರಿಲ್ವಂತೆ ರೀ, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದಾರಂತೆ. ಬನ್ರಿ ಹೋಗೋಣ. ರೀ, ಹುಷಾರಿಲ್ವಂತೆ ರೀ ಪುಟ್ಟಿಗೆ, ಬನ್ರಿ. ನಾನು ಯಾರು? ಕೆಲ್ಸಕ್ಕಿನ್ನೂ ಟೈಮ್ ಆಗಿಲ್ವಾ? ಮನೇಲೇ ಇದ್ದೀರಲ್ಲ, ಎಲ್ಲೋದ ಅವನು? ಹುಡುಕ್ ಬಿದ್ದಿದ್ದ ಸರ್. ಇದೇ ಆಯ್ತು ಅವನು. ನೀನ್ ಯಾಕೆ ಕಳ್ತಾ ಇದೀಯಾ? ಸರ್, ಊರಿಂದ ಫೋನ್ ಬಂದಿತ್ತು ಸರ್, ನಮ್ ಪುಟ್ಟಿಗೆ ಹುಷಾರಿಲ್ವಂತೆ. ನಾನು ಅರ್ಜೆಂಟಾಗಿ ಊರಿಗೆ ಹೋಗ್ಬೇಕು ಸರ್. ಸರಿ, ಹೊರಡು. ಹೋಗೋಕೆ ದುಡ್ಡಿಲ್ಲ. ಹೀಗೆ ನಮ್ಮ ಸಂಬಂಧ ಶುರುವಾಯಿತು ಸರ್. ಅನಿವಾರ್ಯವಾಗಿ ನಾನು ಒಪ್ಕೊಳ್ಳೇಬೇಕಾಯ್ತು. ಆದ್ರೆ ಇದಕ್ಕೆಲ್ಲ ಒಪ್ಕೋ ಅಂತ ಬಲವಂತ ಮಾಡಿದ್ದು ನನ್ನ ಗಂಡನೇ ಸರ್. ಆದ್ರೆ ಆಮೇಲೆ ಅವ್ನು ಬೇರೆ ತರ ರಾಗನೇ ಆಡಕ್ ಶುರು ಮಾಡ್ದ. ಓ ರಂಗ, ಈಗ ಬಂದ್ಯಾ? ಬರ್ತೀನಿ. ಲಕ್ಷ್ಮಿ, ಲಕ್ಷ್ಮಿ, ಏ ಲಕ್ಷ್ಮಿ, ಹೇಳು. ಏನೋ ಲಕ್ಷ್ಮಿ, ನೀ ತುಂಬಾ ಸುಂದರವಾಗಿದೆ ಕಣೆ. ಮುಟ್ಬೇಡ ನನ್ನ. ಹೋಗ ಆಚೆ ಅಂತಿದ್ದು. ಲಕ್ಷ್ಮಿ, ನಾನ್ ನಿನ್ನ ಗಂಡ. ನಿನ್ನ ಮುಟ್ಟೋ ಅಧಿಕಾರ ನನಗಲ್ದೆ ಇನ್ನು ಯಾರಿಗೇ ಇದೆ? ನೋಡೋ, ನೀ ನನ್ ಗಂಡನೂ ಅಲ್ಲ, ನಾನ್ ನಿನ್ ಹೆಂಡ್ತಿನೂ ಅಲ್ಲ. ನೀನ್ ನನ್ನ ಹೆಂಡತಿ ಅಲ್ಲ, ಆಯ್ತು. ನಾನು ನಿನ್ನ ಗಂಡ ಅಲ್ಲ, ಅದು ಓಕೆ. ಆದ್ರೆ ನಿನ್ನ ಗಂಡ ಯಾರೇ?
ಲಕ್ಷ್ಮಿ ಬೇಜಾರಾಯ್ತಾ? ಈ ಗಂಡ ಅನ್ಸ್ಕೊಂಡವನು ಇಷ್ಟೊತ್ತಿಗಾಗ್ಲೇ ದಿನ ಕುಡಿದೆಲ್ಲ ಬಿದ್ದಿರ್ತಿದ್ದ. ನೀನು ಆ ಮೇಸ್ತ್ರಿ ಜೊತೆ ಚಕ್ರಂದ ಆಡ್ಕೊಂಡು ಕಾಲ ಕಳೀತಿದ್ದೆ. ಆದ್ರೆ ನಾನಿವತ್ತು ಬೇಗ ಮನೆಗೆ ಬಂದ್ಬಿಟ್ಟೆ ನೋಡು. ತುಂಬಾ ಬೇಜಾರಾಗೋಯ್ತು ಲಕ್ಷ್ಮಣ. ಇನ್ನು ಮೇಲೆ ನೀನು ಆ ಮೇಸ್ತ್ರಿ ಜೊತೆ ಮಾತಾಡ್ಬಾರ್ದು. ಯಾಕೆ ಮಾತಾಡಬಾರ್ದು ಅಂತ? ಯಾಕೆ ಏನು ಎತ್ತ ಅಂತೆಲ್ಲ ಕೇಳಬಾರ್ದು. ಮಾತಾಡಬಾರ್ದು ಅಂದ್ರೆ ಮಾತಾಡಬಾರ್ದು. ನೋಡು, ನೀನ್ ಹೇಳ್ದಂಗೆಲ್ಲ ಕುಣಿಯಕ್ ನನ್ ಕೈಲಿ ಆಗಲ್ಲ. ಆ ಮೇಸ್ತ್ರಿ ಹೇಳ್ದಂಗೆಲ್ಲ ಕುಣಿಯಕ್ ಆಯ್ತದ? ಅದು ನನ್ನ ಇಷ್ಟ. ಇಷ್ಟ? ಇಷ್ಟೊಂದು ಪೊಗರು ಬರ್ತೇನೆ ನಿನಗೆ? ನಾನು ಹೇಳೋದು ಕೇಳ್ತೇನೆ. ನಿನಗೆ ನಾನು ಹೇಳ್ದಂಗೆ ಕೇಳಕ ಬಿದ್ದಿರ್ಬೇಕು ನನ್ನ ಹೆಂಡತಿ ಅಂತ. ಸೈಡ್ ನೀನು ನಾನು ಹೇಳ್ದಂಗೆ ಕೇಳಲ್ಲ ಅಂತ. ದಿನೇ ದಿನೇ ಕುಡಿಯೋದು ಹೊಡೆಯೋದು ಎಲ್ಲ ಜಾಸ್ತಿ ಆಯ್ತು ಸರ್. ಇದಕ್ಕೆಲ್ಲ ಒಂದು ಪರಿಹಾರ ಹುಡುಕ್ಬೇಕು ಅಂತ ನಿರ್ಧಾರ ಮಾಡಿದೆ ಸರ್. ಅವತ್ತೊಂದಿನ ಚೆನ್ನಾಗಿ ಕುಡಿಸ್ಬಿಟ್ಟು ಕರ್ಕೊಂಡು ಹೋದೆ ಸರ್. ನವೆಂಬರ್ 13, 2012. ಐ ಆಮ್ ವೆರಿ ಹ್ಯಾಪಿ. ನೀನೇನೋ ಖುಷಿಯಾಗಿದ್ಯಪ್ಪ, ಆದ್ರೆ ನಾನು ಖುಷಿಯಾಗಿಲ್ವಲ್ಲ. ಏನಾಯ್ತು? ಯಾಕೋ ಲಕ್ಷ್ಮಿ ಕೊಡ್ದೆ? ನನ್ನ ಹತ್ರ ಮಾತಾಡಬಾರ್ದು ಅಂದಂತೆ. ಯಾಕೆ? ಸೀನಣ್ಣ ಹೇಳ್ದೆ, ಅವಳು ನನ್ನ ಹೆಂಡತಿ, ನೀವು ಮಾತಾಡಬೇಡಿ ಅಷ್ಟೇ. ನಿನ್ನ ಹೆಂಡ್ತಿನ? ಇದೆಲ್ಲ ಹಳೆ ವಿಷಯ, ಈಗ ಅದೆಲ್ಲ ಬೇಡಿ. ಮಾತಾಡಬೇಡಿ ಅಂದ್ರೆ ಮಾತಾಡಬಾರ್ದು ಅಷ್ಟೇ. ನನ್ನ ಮಗನೇ, ಇಷ್ಟು ದಿನ ನನ್ನ ದುಡ್ಡಲ್ಲಿ ಮಜಾ ಮಾಡಿ ಈಗ ಬಾಯಿಗೆ ಬಂದಂಗೆ ಮಾತಾಡ್ತೀಯಾ? ಸರಿ ಇರಲ್ಲ. ಏನ್ರಿ ಮಾಡ್ತೀರಿ ನನ್ನ ನೀವು? ಏನು ಮಾಡ್ತೀವ? ಚೆನ್ನ, ನಾವ್ ಏನ್ ಮಾಡ್ತೀವಿ ಅಂತ ತೋರ್ಸೋ ಇವನಿಗೆ. ಏನಿದೆಲ್ಲ? ನಿನ್ನ ಇವತ್ತು ತೀರ್ಸೋವರೆಗೂ ಬಿಡಲ್ಲ. ನೀವು ಕೊಡೋ ಕಾರಣಗಳು, ಜಸ್ಟಿಫಿಕೇಶನ್ಗಳು ಮುಖ್ಯ ಅಲ್ಲ. ಕಾನೂನು ಪ್ರಕಾರ ನೀವು ಅಪರಾಧಿಗಳು. ಕೋರ್ಟ್ ಕೊಡೋ ಶಿಕ್ಷೆ ನೀವು ಅನುಭವಿಸಲೇಬೇಕು. ಹೇಳ್ಕೊಂಡು ಹೋಗ್ರಿ ಅವನ್ನ. ಅವ್ರ ಜೊತೆ ನೀವು ಇನ್ವಾಲ್ವ್ ಆಗಿದ್ರಲ್ಲ, ಅವ್ರನ್ನ ಆದಷ್ಟು ಬೇಗ ಅರೆಸ್ಟ್ ಮಾಡಿ. ಕಟ್ಕೊಂಡ ಗಂಡನೇ ತನ್ನ ಹೆಂಡತಿನ ಅನೈತಿಕ ಸಂಬಂಧಕ್ಕೆ ದೂಡ್ತಾನೆ. ಗಂಡನ ಸೋಮಾರಿತನ, ಮಕ್ಕಳಿಂದ ಒದಗಿದ ಅಸಹಾಯಕ ಸ್ಥಿತಿಯಿಂದ ಆ ಸಂಬಂಧನ ಒಪ್ಕೊಳ್ಳೋ ಅನಿವಾರ್ಯ ಪರಿಸ್ಥಿತಿ ಲಕ್ಷ್ಮಿದಾಗತ್ತೆ. ಕೊನೆಗೆ ಆ ಸಂಬಂಧದಲ್ಲಾದರೂ ಸುಖ ಕಂಡುಕೊಳ್ಳೋದಕ್ಕೆ ಗಂಡ ಬಿಡೋದೇ ಇಲ್ಲ. ಮತ್ತೆ ಕಾಡ್ತಾನೆ. ತಾನೇ ತೋಡಿದ ಹಳ್ಳಕ್ಕೆ ತಾನೇ ಬಿದ್ದು ಸಾಯ್ತಾನೆ. ಸತ್ತಿದ್ದು ರಂಗ ಮಾತ್ರ ಅಲ್ಲ, ಲಕ್ಷ್ಮಿಯ ಬದುಕು, ಸಂತೋಷ, ಆ ಮಕ್ಕಳ ಭವಿಷ್ಯ ಎಲ್ಲದಕ್ಕೂ ಈಗ ರಂಗನ ಸಮಾಧಿ ಅಂತದೇ ಪಾಡು. ಒಟ್ನಲ್ಲಿ ಯಾರ್ದೋ ಚೆಲ್ಲಾಟಕ್ಕೆ ಇನ್ಯಾರೋ ಸಂಕಟ ಅನುಭವಿಸೋ ಹಾಗಾಯ್ತು. ಜಗತ್ತು ವಿಶಾಲವಾಗಿದೆ, ಬದುಕೋದಕ್ಕೆ ಸಾಕಷ್ಟು ದಾರಿಗಳಿವೆ. ಅದಕ್ಕೋಸ್ಕರ ಇಂಥ ಅಡ್ಡದಾರಿಗಳನ್ನ ಹಿಡಿಬೇಕಾಗೂ ಇಲ್ಲ, ಬದುಕನ್ನ ಅರ್ಧದಲ್ಲೇ ಮುಗಿಸ್ಕೋಬೇಕಾಗೂ ಇಲ್ಲ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಭಿನ್ನ ಕುತೂಹಲಕಾರಿ ಸತ್ಯಕಥೆಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ. ನಾವು ಕಥೆ ಹೇಳ್ತೀವಿ, ನೀವೆಚ್ಚರವಾಗಿರಿ.